ಟಿಪ್ಪು ಸುಲ್ತಾನ್ ಖಜಾನೆ ಎಲ್ಲಿದೆ? ಈ ಪ್ರಶ್ನೆನ ಕೇಳೋದಕ್ಕಿಂತ ಮುಂಚೆ ಈ ಪ್ರಶ್ನೆ ಏನಕ್ಕೆ ಹುಟ್ತು ಅಂತ ನೋಡೋಣ. ಇತಿಹಾಸದಲ್ಲಿ ಖಜಾನೆ ಬಗ್ಗೆ ಪ್ರಶ್ನೆ ದಿಢೀರಂತ ಹಾಗೆ ಹುಟ್ಟಲ್ಲ. ಅವು ಹುಟ್ಟೋದು 3 ಪರಿಸ್ಥಿತಿಗಳು ಒಂದೇ ಸಲಿ ಬಂದಾಗ. ಒಬ್ಬ ರಾಜ ತುಂಬಾ ಸಂಪತ್ತು ಇಟ್ಕೊಂಡಾಗ, ಆ ರಾಜ ಯುದ್ಧದಲ್ಲಿ ದಿಢೀರಂತ ಸಾವನ್ನಪ್ಪಿದಾಗ, ವಿದೇಶಿ ಶಕ್ತಿ ರಾಜಧಾನಿಯನ್ನ ವಶಪಡಿಸ್ಕೊಂಡಾಗ. ಟಿಪ್ಪು ಸುಲ್ತಾನ್ ಕಥೆಯಲ್ಲಿ ಈ 3 ಬರುತ್ತೆ. ಅವನು ದಕ್ಷಿಣ ಭಾರತದಲ್ಲಿ ಶ್ರೀಮಂತ ರಾಜ್ಯನ ಆಳ್ತಾ ಇದ್ದ. 1799ರಲ್ಲಿ ಅಚಾನಕ್ ಆಗಿ ಯುದ್ಧದಲ್ಲಿ ಸಾವನ್ನಪ್ತಾನೆ. ಬ್ರಿಟಿಷ್ ಸೇನೆ ಶ್ರೀರಂಗಪಟ್ಟಣನ ಆಕ್ರಮಣಿಸ್ಕೊಂತಾರೆ. ಇಂಥ ಸಂದರ್ಭದಲ್ಲೇ ಜನರು ಕೇಳೋದು, ಎಲ್ಲಾ ಸಂಪತ್ತು ಸಿಕ್ತಾ, ಇಲ್ಲ ಯಾವ್ದಾದ್ರು ಬಚ್ಚಿಟ್ಟಿದಾರ, ದಾಖಲೆಯಲ್ಲಿ ಯಾವ್ದಾದ್ರು ತಪ್ಪಿದ್ಯಾ, ಹೀಗೆ ಖಜಾನೆ ರಹಸ್ಯಗಳು ಹುಟ್ಟೋದು. ಖಜಾನೆ ಬಗ್ಗೆ ತಿಳ್ಕೊಳೋದಕ್ಕಿಂತ ಮುಂಚೆ ಟಿಪ್ಪು ಸುಲ್ತಾನ್ ಯಾರಂತ ತಿಳ್ಕೊಳೋಣ. ಟಿಪ್ಪು ಸುಲ್ತಾನ್ 1782ರಿಂದ 1799ವರೆಗೆ ಆಳ್ತಾನೆ. ಅವನು ಆಳ್ತಾ ಇದ್ದ ರಾಜ್ಯನೇ ಮೈಸೂರು. ಇದು ಬ್ರಿಟಿಷ್ ಈಸ್ಟ್ ಇಂಡಿಯನ್ ಕಂಪನಿಯಲ್ಲಿ ದಾಖಲೆಗಳಾಗಿದೆ. ಟಿಪ್ಪು ಸಣ್ಣ ರಾಜ ಆಗಿರ್ಲಿಲ್ಲ. ಅವನು ಆಳಿದ ಪ್ರದೇಶಗಳು ಯಾವ್ದ್ಯಾವ್ದಂದ್ರೆ ಇಂದಿನ ಮೈಸೂರು ಭಾಗ, ಕರ್ನಾಟಕದಲ್ಲಿ ಕೆಲವು ಭಾಗಗಳು, ತಮಿಳುನಾಡು ಭಾಗಗಳು, ಕೇರಳದ ಭಾಗಗಳು. ಅವನು ತೆರಿಗೆ ಸಂಗ್ರಹಿಸ್ತಿದ್ದ, ವ್ಯಾಪಾರ ನಿಯಂತ್ರಿಸ್ತಾ ಇದ್ದ, ಕಾರ್ಖಾನೆ ನಡೆಸ್ತಾ ಇದ್ದ ಮತ್ತು ತನ್ನದೇ ಆದ ನಾಣ್ಯನ ಹೊರಪಡಿಸ್ದ. ಅಂದ್ರೆ ಖಜಾನೆ ವ್ಯವಸ್ಥೆ ಇದ್ದೇ ಇತ್ತು. ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಏನಂದ್ರೆ, ಜನ ಸಾಮಾನ್ಯವಾಗಿ ಹೇಳ್ತಾರೆ ಟಿಪ್ಪು ಸುಲ್ತಾನ್ ಶ್ರೀಮಂತನಾಗಿದ್ದ ಅನ್ಬಿಟ್ಟು. ಆದ್ರೆ ಇತಿಹಾಸಕಾರರು ನಂಬೇಕಲ್ವಾ? ಅವರು ಪ್ರೂಫ್ ಕೇಳ್ತಾರೆ. ಈ ಪ್ರೂಫ್ ಬರೋದೇ ಬ್ರಿಟಿಷ್ ಅಧಿಕಾರಿಗಳಿಂದ. ಮೈಸೂರು ಸೋತಾದ್ಮೇಲೆ ಬ್ರಿಟಿಷರು ಏನೇನ್ ದಾಖಲೆ ನೀಡ್ತಾರಂದ್ರೆ, ಅವರು ಅರಮನೆ ಒಳಗಡೆ ಚಿನ್ನದ ನಾಣ್ಯಗಳು, ಅಪಾರವಾದ ಬೆಳ್ಳಿ ನಾಣ್ಯಗಳು, ರತ್ನಗಳು, ಚಿನ್ನನ ಬಳಸಿ ತಯಾರಿಸಿರೋ ರಾಜಕೀಯ ವಸ್ತುಗಳು ಹಾಗೂ ಆಯುಧಗಳು ಸಿಕ್ತು ಅಂತ ಹೇಳ್ತಾರೆ. ಶತ್ರು ರಾಜನ ಸಂಪತ್ನ ಹೇಳಕ್ಕೆ ಬ್ರಿಟಿಷ್ ಅಧಿಕಾರಿಗಳು ಸುಳ್ಳು ಹೇಳೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಈ ಸಂಪತ್ತು ಬಹುಮಾನವಾಗಿ ಹಂಚಲ್ಪಟ್ಟಿತ್ತು. ಹಂಚಕ್ಕಿಂತ ಮುಂಚೆ ಅದು ಎಷ್ಟೆಷ್ಟಿದೆ, ಏನೇನಿದೆ ಅಂತ ಎಣಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಈ ದಾಖಲೆಗಳನ್ನ ವಿಸ್ತರಿಸಿದ್ರು. ಇವಾಗ್ಲೇ ಬರೋದು ಕಥೆಯಲ್ಲಿ ಒಂದು ದೊಡ್ಡ ತಿರುವು. 1799 ಮೇ 4ರಲ್ಲಿ ಟಿಪ್ಪು ಸುಲ್ತಾನ್ ತನ್ನ ಕೊನೆ ಉಸಿರನ್ನ ಬಿಡ್ತಾನೆ. ಅದು ಯುದ್ಧದ ಮಧ್ಯದಲ್ಲಿ. ಅವನು ಶಾಂತವಾಗಿ ಸತ್ತಿರ್ಲಿಲ್ಲ, ಆದ್ರೆ ಯೋಜನೆ ಮಾಡಕ್ಕೆ ಟೈಮ್ ಇರ್ಲಿಲ್ಲ. ಇದೆಲ್ಲ ಜಲ್ದಿ ಆಗಿದ್ದಕ್ಕೋಸ್ಕರ ನಾರ್ಮಲ್ ಆಗಿ ಏನಾಗುತ್ತೆ, ಖಜಾನೆನ ಸ್ಥಳಾಂತರ ಮಾಡಕ್ಕಾಗಲ್ಲ, ಬಚ್ಚಿಡಕ್ಕಾಗಲ್ಲ. ಹಾಗೆ ಲಾಂಗ್ ಟರ್ಮ್ ಪ್ರೊಟೆಕ್ಷನ್ ಪ್ಲಾನ್ ಇರಲ್ಲ. ಅದರಿಂದ ಇತಿಹಾಸದಲ್ಲಿ ಖಾಲಿ ಜಾಗಗಳಾಗ್ತವೆ. ಅವಾಗ ಪ್ರಶ್ನೆ ಉಂಟಾಗುತ್ತೆ. ಈಗ ಈ ರಹಸ್ಯದಲ್ಲಿ ಅತಿ ಹೆಚ್ಚು ಕೇಳೋ ಪ್ರಶ್ನೆಗೆ ಬರೋಣ. ಟಿಪ್ಪು ಸುಲ್ತಾನ್ ತನ್ನ ಖಜಾನೆಯನ್ನ 100ಕ್ಕೂ ಹೆಚ್ಚಿನ ಜಾಗಗಳಲ್ಲಿ ಬಚ್ಚಿಟ್ಟಿದ್ನಂತೆ. ಈ ಮಾತು ಎಲ್ಲಿಂದ ಬಂತು? ಯೂಟ್ಯೂಬ್, ಬ್ಲಾಗ್ಗಳಲ್ಲಿ ಹಾಗೂ ಜನಪದ ಕಥೆಗಳಲ್ಲಿ. ಆದ್ರೆ ಇತಿಹಾಸಕಾರರು ಪ್ರೂಫ್ ಕೇಳ್ತಾರಲ್ಲ. ಈ ಮಾತು ಮೊದಲು ಯಾರು ಹೇಳಿದ್ರು ಅಂತ ಕೇಳಿದ್ರು. ಆಳವಾದ ಅಧ್ಯಯನದ ನಂತರ ಪಂಡಿತರು ಒಪ್ಕೊಂಡಿದ್ದೇನೆಂದ್ರೆ, ಟಿಪ್ಪು ಕಾಲದಲ್ಲಿ ಯಾವುದೇ ದಾಖಲೆಗಳಿಲ್ಲ, ಯಾವುದೇ ಬ್ರಿಟಿಷ್ ದಾಖಲೆಯಲ್ಲೂ ಇಲ್ಲ, ಯಾವುದೇ ಮೈಸೂರು ಅರಮನೆ ದಾಖಲೆಯಲ್ಲೂ ಇಲ್ಲ, 100 ಸ್ಥಳ ಅನ್ಬಿಟ್ಟು ಎಲ್ಲೂ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ನಂಬರ್ ಬಂದಿದ್ದು ಬರಹದಿಂದಲ್ಲ, ಬಾಯ್ ಬರಹದಿಂದ. 200 ವರ್ಷಗಳಲ್ಲಿ 10 ಕತೆ 50 ಆಯ್ತು, 50 100 ಆಯ್ತು. ಹೀಗೆ ಜನಪದ ಕತೆಗಳಲ್ಲಿ ನಂಬರ್ ಹೆಚ್ಚತಾನೆ ಹೋಯ್ತು. ಇಲ್ಲಿ ಖಜಾನೆ ಬಚ್ಚಿಟ್ಟಿದ್ದಾನೆ ಅಂದ್ರೆ ನಾವು ಮೊದಲು ನೋಡ್ಬೇಕಾಗಿರೋ ಸ್ಥಳನೇ ಶ್ರೀರಂಗಪಟ್ಟಣ. ಯಾಕಂದ್ರೆ ಇದು ಟಿಪ್ಪುವಿನ ರಾಜಧಾನಿಯಾಗಿತ್ತು. ಮುಖ್ಯ ಅರಮನೆ ಅಲ್ಲೇ ಇತ್ತು. ಹಾಗೆ ಅಲ್ಲೇ ರಾಜಕೀಯ ಖಜಾನೆ ಇತ್ತು. ಇಲ್ಲಿ ASI ಏನ್ ಮಾಡ್ತು? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆ. ಅವರು ಇಲ್ಲಿ ಸಮೀಕ್ಷೆ ನಡೆಸಿದ್ರು, ನಿರ್ಮಾಣ ಕೆಲಸಗಳನ್ನ ವಿಚಾರಣೆ ಮಾಡಿದ್ರು, ಭೂಗತ ರಚನೆಗಳನ್ನ ಪರಿಶೀಲಿಸಿದ್ರು, ಕೋಟೆಯ ಗೋಡೆಗಳನ್ನು ಅಧ್ಯಯನ ಮಾಡಿದ್ರು. ಇಷ್ಟರಲ್ಲಿ ಅವ್ರಿಗೆ ಏನ್ ಕಾಣಿಸ್ತು ಅಂದ್ರೆ, ಕಾರಾಗೃಹ ಕೋಣೆಗಳು ಅಂದ್ರೆ ಪ್ರಿಸನ್ ಸೆಲ್ಸ್, ಸ್ಟೋರೇಜ್ ರೂಮ್ಸ್ ಅಂದ್ರೆ ಸಂಗ್ರಹ ಕೊಠಡಿಗಳು, ನೀರು ಹರಿವಿನ ಸುರಂಗಗಳು ಅಂದ್ರೆ ಡ್ರೈನೇಜ್ ಟನಲ್ಸ್, ಮಿಲಿಟರಿ ಪ್ಯಾಸೇಜಸ್ ಅಂದ್ರೆ ಸೈನಿಕ ಮಾರ್ಗಗಳು. ಇಷ್ಟರಲ್ಲಿ ಅವ್ರಿಗೆ ಏನ್ ಕಾಣಿಸಿಲ್ಲ ಅಂದ್ರೆ ಚಿನ್ನದ ಗುಹೆಗಳು, ರಹಸ್ಯ ಖಜಾನೆ ಗೋಡೆಗಳು. ASI ಸ್ಪಷ್ಟವಾಗಿ ಹೇಳುತ್ತೆ, ಶ್ರೀರಂಗಪಟ್ಟಣದಲ್ಲಿ ಬಚ್ಚಿಟ್ಟಿರೋ ಖಜಾನೆಗೆ ಪ್ರೂಫ್ ಇಲ್ಲ ಅಂತ. ಇಲ್ಲಿ ಜನರು ಏನ್ ಅನ್ಕೊಂತಾರೆ ಅಂದ್ರೆ, ಭೂಗತ ಸುರಂಗಗಳೇ ಖಜಾನೆಯ ಸುರಂಗಗಳು ಅಂತ. ಅಂದ್ರೆ ನಾರ್ಮಲ್ ಅಂಡರ್ ಗ್ರೌಂಡ್ ಟನಲ್ಸ್ನೇ ಅವನ್ ಬಚ್ಚಿಟ್ಟಿರೋ ಜಾಗ ಅನ್ಕೊಂತಾರೆ. ಆದ್ರೆ ಇದು ಇತಿಹಾಸದ ದೃಷ್ಟಿಯಿಂದ ತಪ್ಪು. 18ನೇ ಶತಮಾನದಲ್ಲಿ ಬಹುತೇಕ ಎಲ್ಲಾ ಕೋಟೆಗಳಲ್ಲೂ ಸುರಂಗಗಳಿದ್ವು. ಅವು ಬಳಸ್ತಾ ಇದ್ದೇನೇನಿಕಂದ್ರೆ ಸೈನಿಕರು ಓಡಾಡೋದಿಕ್ಕೆ, ಎಮರ್ಜೆನ್ಸಿ ಎಸ್ಕೇಪ್ಗೆ, ಗುಂಡು ಮದ್ದುಗಳನ್ನ ಸಾಗಾಣಿಕೆಗೆ, ನೀರ್ನ ಹರ್ಸಕ್ಕೆ. ಯಾವುದೇ ಸುರಂಗದಿಂದ ಚಿನ್ನದ ಪೆಟ್ಟಿಗೆ, ರತ್ನಗಳು, ಮುಚ್ಚಿದ ಖಜಾನೆಯ ಕೋಣೆಗಳು ಸಿಕ್ಕಿಲ್ವಂತೆ. ಇನ್ನ ನಾವು ಟಿಪ್ಪು ಕಟ್ಟಿಸಿರೋ ಮಂಜಾರಾಬಾದ್ ಫೋರ್ಟ್ಗೆ ಬಂದ್ರೆ, ಅದು ತುಂಬಾ ಸ್ಟ್ರಾಟಜಿಕ್ ಆಗಿ ಕಟ್ಟಿರೋ ಕೋಟೆ ಅಂತ ಹೇಳ್ತಾರೆ. ಅಲ್ಲಿ ಸಂಗ್ರಹ ಕೊಠಡಿಗಳು ಹಾಗೂ ಸೈನಿಕರಿಗೆ ಸುರಂಗ ಮಾರ್ಗಗಳಿದ್ವು ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಈ ಜಾಗದಲ್ಲಿ ಕಥೆಗಳು ಮಾತ್ರ ಇವೆ, ಆದ್ರೆ ಒಂದು ಬಂಗಾರ ಆಭರಣಗಳು ಸಿಕ್ಕಿಲ್ಲ ಅಂತ ASI ಹೇಳ್ತಾರೆ. ಇನ್ನ ನಂದಿದುರ್ಗ ಕೋಟೆಗೆ ಬಂದ್ರೆ ಅದು ರಕ್ಷಣೆಗಾಗಿ ಕಟ್ಟಿರೋ ಕೋಟೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲೂ ಖಜಾನೆಯ ಪ್ರೂಫ್ ಇಲ್ಲ.
ಇನ್ನ ಸುಲ್ತಾನ್ ಬ್ಯಾಟ್ರಿ ಮಂಗಳೂರಲ್ಲಿರೋ ಕೋಟೆಗೆ ಹೋದ್ರೆ ಅದು ಸಮುದ್ರ ರಕ್ಷಣೆಗಾಗಿ ನಿರ್ಮಿಸಿರೋ ಕೋಟೆ ಅಂತ ಹೇಳ್ತಾರೆ. ಅಲ್ಲಿ ಗನ್ ಪೌಡರ್ಗಳು ಹಾಗೂ ಭಾರಿ ಗೋಡೆಗಳು ಕಾಣಿಸಿವೆ ಅಂತ ಹೇಳ್ತಾರೆ. ಬಟ್ ಚಿನ್ನ ಇಲ್ಲ, ಆಭರಣಗಳು ಇಲ್ಲ. ಆದ್ರೆ ಆ ಖಜಾನೆ ಇನ್ನೂ ಇದೆ ಅಂತ ಜನರು ಏನಕ್ಕೆ ನಂಬ್ತಾರೆ ಅಂದ್ರೆ ಟಿಪ್ಪು ಸುಲ್ತಾನ್ ಅಷ್ಟು ಶ್ರೀಮಂತನಾಗಿದ್ದ. ಬ್ರಿಟಿಷರು ಎಲ್ಲಾ ದಾಖಲೆಗಳನ್ನ ನೀಡಿಲ್ಲ ಅನ್ನೋ ಒಂದು ಭಾವನೆ, ರಹಸ್ಯಗಳು ಇದೆ ಅನ್ನೋ ಒಂದು ಯೋಚನೆ. ಆದ್ರೆ ಇತಿಹಾಸಕಾರರಿಗೆ ಬೇಕಾಗಿರೋದು ಪ್ರೂಫ್, ನಂಬಿಕೆ ಅಲ್ಲ. ಈಗ ಈ ರಹಸ್ಯದ ಅತ್ಯಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟಿಗೆ ಬರೋಣ. ಜನರು ಹೇಳ್ತಾರೆ ಬ್ರಿಟಿಷ್ ದಾಖಲೆಗಳಲ್ಲಿ ಬಂಗಾರ ಕಾಣೆ ಆಗಿರೋದು ಪತ್ತೆ ಆಗಿದೆ ಅಂತ. ಆದ್ರೆ ಇದು ಅರ್ಧ ಸತ್ಯ ಅರ್ಧ ತಪ್ಪು. 1799ರಲ್ಲಿ ಶ್ರೀರಂಗಪಟ್ಟಣದ ಪತನದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯನ್ ಕಂಪನಿ 3 ಕೆಲಸನ ಮಾಡಿತು. ಖಜಾನೆ ಪಟ್ಟಿ ಅಂದ್ರೆ ಪ್ರೈಸ್ ಇನ್ವರ್ಟ್ರಿನ ತಯಾರಿಸ್ತು. 2ನೇದು ಟಿಪ್ಪುವಿನ ಆಸ್ತಿನ ಮೌಲ್ಯ ನಿಗದಿಪಡಿಸ್ತು. 3ನೇದು ಅದನ್ನ ಎಲ್ಲ ಅಧಿಕಾರಿಗಳ ಜೊತೆ ಹಂಚ್ಕೊಂಡ್ರು ಅಂತ. ಬ್ರಿಟಿಷ್ ಲೈಬ್ರರಿ, ಬ್ರಿಟಿಷ್ ಪಾರ್ಲಿಮೆಂಟ್ ಪೇಪರ್ಸ್ ಹಾಗೂ ಈಸ್ಟ್ ಇಂಡಿಯನ್ ಕಂಪನಿ ಪೇಪರ್ಸ್ ದಾಖಲೆಯಲ್ಲಿ ಇನ್ನೂ ಇದೆ. ಈ ರೆಕಾರ್ಡ್ಸ್ ಕ್ಲಿಯರ್ಲಿ ಏನ್ ಮೆನ್ಷನ್ ಮಾಡುತ್ತೆ ಅಂದ್ರೆ ಗೋಲ್ಡ್ ಕಾಯಿನ್ಸ್, ಸಿಲ್ವರ್ ಕಾಯಿನ್ಸ್, ಜ್ಯುವೆಲ್ಸ್, ವೆಪನ್ಸ್, ರಾಯಲ್ ಆಬ್ಜೆಕ್ಟ್ಸ್ ಅಂದ್ರೆ ರಾಜಕೀಯ ವಸ್ತುಗಳು ಇವೆಲ್ಲ ಸಿಕ್ಕಿವೆ ಅಂತ ಇದೆ. ಬಟ್ ಇವಾಗೆ ಕ್ರೂಷಿಯಲ್ ಪಾಯಿಂಟ್ ಬರೋದು, ರಾಜಕೀಯ ವಸ್ತುಗಳು ಸಿಕ್ಕಿವೆ ಅಂತ ಬರ್ದಿದ್ದಾರೆ, ಆದ್ರೆ ಕೆಲವು ಖಜಾನೆ ಕಾಣೆ ಆಗಿದೆ ಅಂತ ಬರ್ದಿಲ್ಲ. ಬ್ರಿಟಿಷ್ ದಾಖಲೆಯಲ್ಲಿ ಲೆಕ್ಕಪತ್ರಗಳಿದೆ, ಆದ್ರೆ ಖಜಾನೆಯ ನಕ್ಷೆಗಳಿಲ್ಲ. ಈಗ ನಾವು ಸಾಬೀತಾಗಿರೋ ಸತ್ಯಗಳ ಬಗ್ಗೆ ಮಾತಾಡೋಣ. ಟಿಪ್ಪು ಸುಲ್ತಾನ್ನ ಅನೇಕ ಖಜಾನೆಗಳು ಇಂಗ್ಲೆಂಡ್ಗೆ ತಗೊಂಡೋಗಿದ್ದಾರೆ. ಅವುಗಳಲ್ಲಿ ಚಿನ್ನದ ಸಿಂಹಾಸನದ ಭಾಗಗಳು, ರತ್ನ ಜಡಿತ ಕತ್ತಿಗಳ ಹಿಡಿತ ಅಂದ್ರೆ ಕತ್ತಿ ಹಿಡಿಯೋ ಭಾಗ, ಟಿಪ್ಪುವಿನ ಪರ್ಸನಲ್ ಆಯುಧಗಳು, ಹುಲಿ ಆಕೃತಿಗಳು ಹಾಗೂ ಅವನ ರಾಜಕೀಯ ಬಟ್ಟೆಗಳು ಇದು ಇವಾಗ್ಲೂ ವಿಕ್ಟೋರಿಯಾ ಅಂಡ್ ಆಲ್ಬರ್ಟ್ ಮ್ಯೂಸಿಯಂ, ಬ್ರಿಟಿಷ್ ರಾಯಲ್ ಕಲೆಕ್ಷನ್, ಫಾರ್ಮರ್ ಈಸ್ಟ್ ಇಂಡಿಯನ್ ಕಂಪನಿ ಹೋಲ್ಡಿಂಗ್ಸ್ ಅಲ್ಲಿ ಇದೆ. ಇಟ್ ಈಸ್ ಡಾಕ್ಯುಮೆಂಟೆಡ್ ಅಂಡ್ ಪ್ರೂವನ್. ಅಂದ್ರೆ ಬ್ರಿಟಿಷರಿಗೆ ಏನು ಸಿಕ್ಕಿಲ್ಲ ಅನ್ನೋದು ತಪ್ಪು, ಅವರಿಗೆ ಜಾಸ್ತಿನೇ ಸಿಕ್ಕಿವೆ. ಇದು ತುಂಬಾ ಕಠಿಣವಾದ ಪ್ರಶ್ನೆ, ಬಟ್ ಕೇಳಲೇಬೇಕು. ಟಿಪ್ಪುಗೆ ಈ ಸೀಕ್ರೆಟ್ ಟ್ರೆಷರ್ನ ಮಾಡಕ್ಕೆ ಟೈಮ್ ಇತ್ತ ಅಂತ? ಯಾಕಂದ್ರೆ ಟಿಪ್ಪು ನಿರಂತರವಾಗಿ ಯುದ್ಧದಲ್ಲಿದ್ದ, ರಾಜಧಾನಿನ ಮುತ್ತಿಗೆ ಹಾಕಿದ್ರು, ರಿಸೋರ್ಸಸ್ ಕೂಡ ಪ್ರೆಷರ್ ಅಲ್ಲಿತ್ತು. ಸೊ ಅವನು ಖಜಾನೆನ ಮುಂಚೆನೆ ಪ್ಲಾನ್ ಮಾಡಿ ಬಚ್ಚಿಟ್ಟಿದ್ನ? ಅವನ್ಗಷ್ಟು ಟೈಮ್ ಇತ್ತ? ಅವನ್ ಬಚ್ಚಿಟ್ಟಿದ್ರು ಅದನ್ನ ದಾಖಲೆಯಲ್ಲಿ ಬರ್ದಿಲ್ವಾ? ಇದು ಯಾವ್ದ್ರದ್ದು ಎವಿಡೆನ್ಸ್ ಇಲ್ಲ. ಕೊನೆಗೆ ಆರ್ಕಿಯಾಲಜಿ ಏನ್ ಹೇಳುತ್ತೆ ಅಂದ್ರೆ ಅವ್ರಿಗೆ ಸಿಕ್ಕಿರೋದು ಬರೀ ಟಿಪ್ಪು ಕಾಲದ ನಾಣ್ಯಗಳು, ಮದ್ದು ಹಾಗೂ ಗುಂಡುಗಳು, ಅರಮನೆ ರಚನೆಗಳು, ಕಾರಾಗೃಹ ಕೋಣೆಗಳು, ಸೈನಿಕ ವ್ಯವಸ್ಥೆಗಳು ಇವೆಲ್ಲ ಸಿಕ್ಕಿವೆ ಅಂತ ಹೇಳ್ತಾರೆ. ಆದ್ರೆ ಏನೇನ್ ಸಿಕ್ಕಿಲ್ಲ ಅಂದ್ರೆ ಚಿನ್ನದ ಕೋಣೆಗಳು, ಖಜಾನೆ ಪೆಟ್ಟಿಗೆಗಳು, ಮುಚ್ಚಿದ ಭೂಗತ ಸಂಪತ್ತುಗಳು. ಆರ್ಕಿಯಾಲಜಿ ಮೌನವಾಗಿದೆ. ಮೌನ ಅಂದ್ರೆ ಎವಿಡೆನ್ಸ್ ಇಲ್ಲ ಅಂತ. ಹಾಗಾದ್ರೆ ನಿಜವಾದ ಉತ್ತರ ಏನಂದ್ರೆ ಟಿಪ್ಪು ಶ್ರೀಮಂತನಾಗಿದ್ದ, ಬ್ರಿಟಿಷರು ದೊಡ್ಡ ಪ್ರಮಾಣದ ಖಜಾನೆ ಪಡೆದ್ರು, ಸುರಂಗಗಳು ಯುದ್ಧಕ್ಕಾಗಿದ್ವು, ಬಚ್ಚಿಟ್ಟಿರೋ ಖಜಾನೆಗಳಿಗೆ ಎವಿಡೆನ್ಸ್ ಇಲ್ಲ, ನಕ್ಷೆ ಇಲ್ಲ, ಸೀಕ್ರೆಟ್ ಕೋಣೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಬಿಟ್ಟು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.